ಆದಿಶಕ್ತ್ಯಾತ್ಮಕ ಶ್ರೀ ಗಾಳಿ ಚೌಡೇಶ್ವರಿ ದೇವಸ್ಥಾನದಲ್ಲಿ 14ನೇ ವರ್ಷದ ವಾರ್ಷಿಕೋತ್ಸವ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣ, ಕಂದಾಯ ಶಾಖೆ ಹಿಂಭಾಗ. ಸ್ವಸ್ತಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಬಹುಳ ದಶಮಿ ಮಾರ್ಚ್ 13, 2026 ಶುಕ್ರವಾರ ಬೆಳಿಗ್ಗೆ, ಶ್ರೀ ಅಮ್ಮನವರ ಸನ್ನಿಧಿಯಲ್ಲಿ, ಶ್ರೀ ದುರ್ಗಾ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆಯೊಂದಿಗೆ ತಾಯಿ ಆದಿಶಕ್ತ್ಯಾತ್ಮಕ ಶ್ರೀ 14ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನನ್ನ ಹೆಸರು ಗೋವಿಂದಣ್ಣ ಅಂತೇಳಿ, ಶ್ರೀ ಗಾಳಿ ಚೌಡೇಶ್ವರಿ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿಗಳಾಗಿ, ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಗಾಳಿ ಚೌಡೇಶ್ವರಿ ದೇವಿಯ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಪುಣ್ಯಕ್ಷೇತ್ರ ಆಗಿದೆ. ಈ ಕ್ಷೇತ್ರಕ್ಕೆ ಕಲ್ಪನೆಯನ್ನು ಕೊಟ್ಟು ಕಾಯವನ್ನು ಕೊಟ್ಟಂತಹ ಚಿನ್ನಸ್ವಾಮಿಯವರು ಮೂಲತಃ ಸವರ್ಕರ್ ನಗರದ ನಿವಾಸಿಗಳಾಗಿದ್ದು, ಆಗಿನ ಆ ನಗರಸಭೆಯ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದು ಇಲ್ಲಿ ನೌಕರರಾಗಿರ್ತಾರೆ. ಅವರು ಆ ದಿನನಿತ್ಯದ ಕೆಲಸವನ್ನು ಮಾಡೋ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಒಂದು ಗುಂಡು ಅವರಿಗೆ ಬಾವಿಯಲ್ಲಿ ಗೋಚರ ಆಗ್ತದೆ. ಆ ಗುಂಡನ್ನ ತಗೊಬಂದು ದೈವ ಅಂತ ಹೇಳಿ ಒಂದು ಖಾಲಿ ಮೈದಾನದಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲಿರುವಂತಹ ಹಳ್ಳಿ ಮರದ ಆ ಜಾಗದಲ್ಲಿ ಸುಮಾರು 5 ಅಡಿ ಕೆಳಗಡೆ ಇತ್ತು ಈ ನೆಲಮಟ್ಟ. ಅಲ್ಲಿ ಇಟ್ಟು ಸಣ್ಣದೊಂದು ಆ ಗುಡಿಯನ್ನ ಕಟ್ಟಿ ಆರಾಧನೆಯನ್ನ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಸುಮಾರು ಅವರು 20ರಿಂದ 30 ವರ್ಷಗಳ ಆರಾಧನೆ ನಂತರ ಅವರು ಕಾಲವಾದ ನಂತರ ಅವರ ಮಗನಾದಂತ ಶಿವರಾಯ ಸ್ವಾಮಿ ಅವರು ಆ ದೇವಸ್ಥಾನವನ್ನ, ಆ ದೇವರನ್ನ ಮತ್ತು ಆಚಾರ ವಿಚಾರಗಳನ್ನ ಅವರ ಪೂಜೆ ಮಾಡಿಸ್ಕೊಂಡು ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಸಣ್ಣ ಪ್ರಮಾಣದಲ್ಲಿ. ನಂತರ ಆ ಚಲುವರಾಯ ಸ್ವಾಮಿ ಅವರ ಮಗ ಏನು ಈಗಿನ ಈ ದೇವಸ್ಥಾನದ ಬಹಳ ಪ್ರಮುಖವಾದಂತಹ ಶ್ರಮಜೀವಿ ಮತ್ತೆ ಈ ದೇವಸ್ಥಾನವನ್ನ ಕಟ್ಟಡ ಕಟ್ಟಿರುವಂತಹ ದಾನಿಗಳು ಮತ್ತೆ ಈ ದೇವಿಯ ಆರಾಧಕರಾದಂತಹ ನಮ್ಮೊಂದಿಗಿರುವಂತಹ ಪೆರಸ್ವಾಮಿ ಅವರು ಇಲ್ಲಿ ಬಂದು, ಇಲ್ಲ ನಮ್ಮ ತಂದೆ ಮತ್ತೆ ನನ್ನ ತಾತಾರವರ ಆ ಹೇಳಿಕೆಯನ್ನ ಪಡ್ಕೊಂಡು ಇಲ್ಲಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕಂತ ಒಂದು ಸಂಕಲ್ಪವನ್ನ ಮಾಡ್ತಾರೆ. ದೈವಿಯೂ ಸಹ ಅವರಿಗೆ ಒಂದು ಒಂದು ವಾಣಿಯನ್ನ ನೀಡುತ್ತದೆ, ಇಲ್ಲ ದೇವಸ್ಥಾನ ಕಟ್ಟಬೇಕು ಅಂತೇಳಿ. ಅವರು ತುಂಬಾ ಕಷ್ಟ ಬಿದ್ದು ಅವ್ರು ಮಾಡುವಂತಹ ವೃತ್ತಿ ಪ್ಲಂಬಿಂಗ್ ಕೆಲಸ ಆದರೂ ಸಹ ಅವರು ಛಲ ಬಿಡದೆ ಇಲ್ಲೊಂದು ದೇವಸ್ಥಾನವನ್ನ, ಇಲ್ಲೊಂದು ದೇವಿಯ ಸ್ಥಾಪನೆ ಮಾಡಬೇಕು, ಇಲ್ಲಿ ಇರುವಂತಹ ಎಲ್ಲರಿಗೂ ಸಹ ಒಳಿತಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಈ ದೇವಸ್ಥಾನವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಈ ದೇವಸ್ಥಾನ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಅಡಚಣೆಗಳು, ಆತಂಕಗಳು, ಅಡ್ಡಿಗಳು ಎಲ್ಲ ಬಂದರೂ ಸಹ ಆ ದೇವಿಯ ಕೃಪೆಯಿಂದ, ದೇವಿಯ ಆಶೀರ್ವಾದದಿಂದ ಮತ್ತೆ ನಮ್ಮ ಪೆರಿಯ ಸ್ವಾಮಿಯವರ ಛಲ ಮತ್ತು ದೃಢ ವಿಶ್ವಾಸದಿಂದ ದೇವಿಯ ಮೇಲೆ ವಿಶ್ವಾಸವನ್ನು ಬಿಟ್ಟು ನಂಬಿಕೆಯನ್ನಿಟ್ಟು ಈ ಕಟ್ಟಡವನ್ನ, ಈ ದೇವಸ್ಥಾನವನ್ನ ಪ್ರಾರಂಭ ಮಾಡಿ ಮುಗಿಸ್ತಾರೆ. ಮುಗಿಸಿದ ಸಂದರ್ಭದಲ್ಲಿ ನಾವು ಈ ದೇವಸ್ಥಾನಕ್ಕೆ ಆಕಸ್ಮಿಕವಾಗಿ ಬಂದಾಗ ಆ ದೇವಸ್ಥಾನವನ್ನ, ಈ ಕಟ್ಟಡವನ್ನ, ದೇವಿಯನ್ನ ನೋಡಿದಾಗ ನಮಗೂ ಸಹ ಈ ದೇವಿಯಲ್ಲಿ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಅವ್ರು ಕಟ್ಟಿರುವಂತ ದೇವಸ್ಥಾನಕ್ಕೆ ನಾವು ಬಂದು ಅವ್ರ ಜೊತೆ ಸೇರ್ಕೊಂತೀವಿ. ವಿಜಯಣ್ಣ ಇರ್ಬೋದು, ನಾನಿರ್ಬೋದು, ಮತ್ತು ಹಲವಾರು ನೌಕರರು ಒಂದಷ್ಟು ಜನ ಸೇರ್ಕೊಂಡು ಈ ದೇವಿಯ ವಾರ್ಷಿಕೋತ್ಸವವನ್ನ, ಈ ದೇವಿಯ ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ. ಆದರೆ ಶ್ರಮ ಪೂರ್ತಿ ನಮ್ಮ ಪೆರಿಯ ಸ್ವಾಮಿಯಾಗಿರ್ತದೆ. ವಾರ್ಷಿಕೋತ್ಸವದ ಮತ್ತು ದೇವಿಯ ದೈನಂದಿನ ಏನು ಪೂಜೆ ಪುರಸ್ಕಾರಕ್ಕೆ ನಾವೆಲ್ಲರೂ ಸಹ ಸಹಕರಿಸ್ತೇವೆ. ವಿಶೇಷ ಏನಂತ ಹೇಳಿದ್ರೆ, ಈ ದೇವಿಯದು ಯಾರು ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ ತಮ್ಮ ಕಷ್ಟ ಸುಖಗಳನ್ನು ಇಲ್ಲಿ ಹಂಚ್ಕೊಂತಾರೆ, ಯಾರು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು ದೇವಿಯನ್ನ ಸೇವೆಯನ್ನು ಮಾಡ್ತಾರೆ, ಆ ಸೇವೆಯನ್ನ ಮನಗೊಂಡು ದೇವಿ ಅವರಿಗೆ ಎಲ್ಲ ತರದ ವರವನ್ನು ಕೊಡ್ತಾರೆ. ಈ ದೇವಸ್ಥಾನಕ್ಕೆ ಬಂದಂತಹ ಎಷ್ಟೋ ಭಕ್ತಾದಿಗಳು ಈ ದೇವಿಯಿಂದ ಅನುಕೂಲವನ್ನು ಪಡೆದು ತಮ್ಮ ಕಷ್ಟ ಕಾರ್ಪುಣ್ಯಗಳನ್ನೆಲ್ಲ ಮುಕ್ತಿಗೊಳಿಸಿಕೊಂಡು ಇವತ್ತು ದೇವಿಯ ಸೇವೆಯನ್ನು ಮಾಡಲು ತಾಮುಂದು ಅಂತ ಹೇಳಿ ಪ್ರತಿ ವರ್ಷ ವಾರ್ಷಿಕೋತ್ಸವದ ದಿನದಂದು
ಕನಿಷ್ಠ ನಾವು 3,000 ಸಾರ್ವಜನಿಕರಿಗೆ ಅನ್ನದಾನವನ್ನು ಮಾಡ್ತೀವಿ. ವಿಶೇಷವಾಗಿ ಅನ್ನದಾನ ಅಂತ ಹೇಳಿದ್ರೆ ಒಂದು ಸಂಭ್ರಮದ ಊಟವನ್ನು ನಾವು ಬಡಿಸಿ ದೇವಿಯನ್ನ ದುರ್ಗಾ ಹೋಮ, ಚಂಡಿಕಾ ಹೋಮ, ಇನ್ನಿತರೆ ವಿವಿಧ ಪ್ರತಿ ವರ್ಷ ಸಹ ವಿವಿಧ ಧರ್ಮಾಚರಣೆಗಳನ್ನು, ಹೋಮಗಳನ್ನು ಮಾಡ್ತಾ ನಾವು ಈ ದೇವಿಯಲ್ಲಿ ಇಲ್ಲಿ ಪ್ರಸನ್ನಳಾಗಿರ್ತಾರೆ. ಮತ್ತೆ ಕೇಳಿದವರಂತೆ ಎಲ್ಲ ವರವನ್ನು ಕೊಡ್ತಾ ಈ ದೇವಿಯ ಹೆಸರು ವಿರಾಜಮಾನವಾಗಿ ಇದೆ. ಹಾಗೆ ಭಕ್ತಾದಿಗಳು ಸಹ ಬರ್ತವೆ. ಹಾಗೆ ವಾರ್ಷಿಕೋತ್ಸವದಕ್ಕೆ ನಮ್ಮ ಏನು ಆಯುಕ್ತರಂತ ಮಾಯನಗೌಡರು ತುಂಬಾನೇ ಸಹಕಾರವನ್ನ ನೀಡಿ ಈ ದೇವಿಗೆ ಈ ಏನು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಕಾರಣಕ್ಕೋಸ್ಕರ ನಮಗೆ ಏನು ವಾರ್ಷಿಕೋತ್ಸವಕ್ಕೆ ಅತಿ ಹೆಚ್ಚು ಸಹಾಯಧನವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡಲಿ. ಹಾಗೆ ಏನು ನಾವು ಈ ಒಂದು ವಾರ್ಷಿಕೋತ್ಸವದಲ್ಲಿ ಇಡೀ ನಮ್ಮ ಮಹಾನಗರ ಪಾಲಿಕೆಯ ಎಲ್ಲ ನೌಕರರು ಸಹ ತನು ಮನ ಧನ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಬಹಳ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಶ್ರೇಯಸ್ಸು ನಮ್ಮ ಸಂಘದ ಮತ್ತೆ ನಮ್ಮ ದೇವಸ್ಥಾನದ ಸಂಘದ ಅಧ್ಯಕ್ಷರಾದಂಥ ಪೆರಿಯಸ್ವಾಮಿ ಹಾಗೂ ನಮ್ಮ ಧರ್ಮದರ್ಶಿಗಳಾದಂಥ ವಿಜೇಂದ್ರಣ್ಣ, ನಮ್ಮ ಅರ್ಚಕರಾದಂಥ ನಾಗರಾಜ್ ಭಟ್ರು, ಹಾಗೆ ನಮ್ಮ ಅರ್ಚಕರಾದಂಥ ಶ್ರೀಧರ್ ಭಟ್ರು, ಹಾಗೆ ನಮ್ಮ ಸದಸ್ಯರಾದಂಥ ಕುಮಾರ್ ಅವರು, ಹಾಗೆ ಎಲ್ಲರಿಗೂ ಸಹ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮತ್ತೆ ಆಹಾರ ಸಹಾಯ ಮತ್ತೆ ಪ್ರತಿಯೊಂದು ತರಕಾರಿ ಸಹಾಯ ಮಾಡಿರುವಂತ ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ನಮ್ಮ ಏನು ಫುಟ್ಪಾತ್ ವ್ಯಾಪಾರಿಗಳ ಸಂಘದ ಸಂಚಾಲಕರು ಆದಂತಹ ಚನ್ನವೀರಪ್ಪ ಗಮನಗಟ್ಟಿ ಇವರು ಸಹ ಪ್ರತಿ ವರ್ಷನೂ ಬಂದು ಈ ದೇವಿಯ ಆರಾಧನೆಯನ್ನು ನೋಡಿ ಈ ದೇವಿಗೆ ತಮ್ಮ ಕೈಲಾದ ಸಹಾಯವನ್ನು ಸಲ್ಲಿಸ್ತಾ ಈ ಒಂದು ಎಲ್ಲಾ ಕಡೆನೂ ಸಹ ಈ ದೇವಿಯ ಒಂದು ಮಹಿಮೆ ಪ್ರಚಾರ ಆಗಲಿ ಅಂತೇಳಿ ಈ ಒಂದು ಮೀಡಿಯಾದ ಮುಖಾಂತರ ಇವತ್ತು ಎಲ್ಲರಿಗೂ ಸಹ ದೇವಿಯ ಮಹಾತ್ಮೆಯನ್ನು ತಿಳಿಸಿದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ದೇವಿಯಲ್ಲಿ ಯಾರು ತಮ್ಮ ಕಷ್ಟಗಳನ್ನು ಹಂಚ್ಕೊಂತೀರಾ, ಯಾರು ಪ್ರಾಮಾಣಿಕವಾಗಿ ಇರ್ತೀರಾ, ಅವರಿಗೆ ದೇವಿ ಯಾವಾಗಲೂ ತಮ್ಮ ಬೆನ್ನ ಹಿಂದೆ ಇರುತ್ತದೆ. ಹಾಗೆ ಎಲ್ಲರೂ ಸಹ ಈ ದೇವಸ್ಥಾನಕ್ಕೆ ಬಂದು ದೈನಂದಿನ ಪೂಜೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿ ಆಗಿರುವಂತಹ ಧನ ಸಹಾಯವನ್ನು ನೀಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಸಲಹೆ ಸಹಕಾರ ಹಾಗೂ ಧನುಮನ ದಾಯವನ್ನು ನೀಡಿದ ತಮ್ಮೆಲ್ಲರಿಗೂ ಸಮಸ್ತ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಬಹಳ ವಿಶೇಷವಾಗಿ ನಿವೃತ್ತಿ ಆದರೂ ಸಹ ನಮ್ಮ ದೇವಸ್ಥಾನದ ಸಮಿತಿಯ ಧರ್ಮದರ್ಶಿಗಳಾದಂಥ ವಿಜೇಂದ್ರಣ್ಣನವರಿಗೂ ಸಹ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ.